ಅಲ್ಲ, ಈ ದಿನ ಅಕ್ಸಾ ಅಸೋಸಿಯೇಷನ್ ಅವರು ಒಂದು ಪ್ರತಿಭಟನೆ ಕರೆ ಕೊಟ್ಟಿದ್ದು, ಅದು ಅನುಮತಿ ನಿರಾಕರಣೆ ಮಾಡಲ್ಲ, ಅಷ್ಟಾಗಿತ್ತು ನಾವು ಮಾಡ್ತೀವಿ ಅಂತಂದು ಏನಿದೆ ಅಧಿಕಾರಿ ಸಿಬ್ಬಂದಿಗಳ ಸೇರಿ ಒಂದು 600 ಯೋಚನೆ ಮಾಡಿದ್ದೀವಿ. ಯಾಕೆಂದರೆ ಇದು ಅತ್ಯಂತ ಸೂಕ್ಷ್ಮ ಪ್ರದೇಶ, ಇಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸಾರ್ವಜನಿಕರಿದ್ದಾರೆ, ರೆಸಿಡೆನ್ಷಿಯಲ್ ಅಸೋಸಿಯೇಷನ್ ಮಾಡಿದ್ದಾರೆ, ಅನುಮತಿ ಮಾಡಬಾರ್ದು ಮತ್ತು ಪ್ರತಿಭಟನೆ ಮಾಡಬಾರ್ದು ಅಂತ. ಅದ್ರ ಜೊತೆಗೆ ಇಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಆಸ್ಪತ್ರೆಗಳಿವೆ, ಶಿಕ್ಷಣ ಸಂಸ್ಥೆಗಳಿವೆ, ACD, KUD ಸೇರಿದಂತೆ ವಿವಿಧ ಸರ್ಕಾರಿ ಕಚೇರಿಗಳು, ಕೋರ್ಟ್ ಇರ್ಬೋದು, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡು, ಆಮೇಲೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ಎಲ್ಲ ಕಡೆ ಮೂವ್ಮೆಂಟ್ ಆಗೋದು ಭಾಳ ದೊಡ್ಡ ಸಂಖ್ಯೆ. ಹಾಗಾಗಿ ಅನುಮತಿಯಿಂದಲೇ ಮಾಡುವಂಥದ್ದು ಕಾನೂನು ಬಾಹಿರ ಆಗುತ್ತೆ. ಅಷ್ಟಾಗಿಯೂ ಕೂಡ ಏನಾದರೂ ಬಂದರೆ ಅದಕ್ಕೆ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಎಷ್ಟು ಮಂದಿಗೆ ವರ್ಷಕ್ಕೆ ಈಗಾಗಲೇ ನನ್ನ ಮಾಹಿತಿ ಇರೋ ಪ್ರಕಾರ ಅಕ್ಸಾ ಸಂಘಟನೆಯವರ ಚಲನವಲನ ನಾವು ವಾಚ್ ಮಾಡ್ತಾ ಇದ್ದೀವಿ. ನನಗೆ ಮಾಹಿತಿ ಇರೋದ್ರಿಂದ ವಶಕ್ಕೆ ತಗೊಂಡಿದ್ದಾರೆ ಅಂತ ಗೊತ್ತಾಯಿತು. ಇನ್ನು ಮುಂದುವರೆದು ಅಕ್ಸಾ ಸಂಘಟನೆಯವರು ಹಿಂದೆ ಯಾವತ್ತೂ ಅನುಮತಿ ಇದೆಲ್ಲ ಮಾಡಿಲ್ಲ. ಅನುಮತಿ ತೊಗೊಂಡಾಗ ಸ್ವಲ್ಪ ಅಲ್ಲಿ ವೇರಿಯೇಷನ್ಸ್ ಇದೆ, ಅದು ಹೊರತುಪಡಿಸಿ ಅನುಮತಿಯಿಂದಲೇ ಯಾವತ್ತೂ ಮಾಡಿರಲಿಲ್ಲ. ನೋಡಬೇಕು, ಅಕಸ್ಮಾತ್ ಪ್ರತಿಭಟನೆ ಬಂದಂಥ ಸಂದರ್ಭದಲ್ಲಿ ಅಗತ್ಯ ಕ್ರಮ.